ಎಲ್ಲರಿಗೂ ನಮಸ್ತೆ. ನಾನು ಸೌಮ್ಯ ಸುರೇಶ್ ಆಚಾರ್. ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಪ್ರಾರ್ಥನೆಯು ಎಲ್ಲರಿಗೂ ಆತ್ಮವಿಶ್ವಾಸ ಮೂಡಿಸಲು ನಮ್ಮ ಹಿರಿಯರು ಸೂಚಿಸಿರುವ ಸಿದ್ಧೌಷಧವಾಗಿದೆ. ಅದರಲ್ಲಿಯೂ ಮಕ್ಕಳು ತಮ್ಮ ಎಳೆಯ ವಯಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ರೂಢಿ ಮಾಡಿಕೊಂಡರೆ ಅವರ ಜೀವನವಿಡೀ ಅದು ಅವರನ್ನು ರಕ್ಷಾಕವಚದಂತೆ ರಕ್ಷಿಸುತ್ತದೆ. ಪ್ರಾರ್ಥನೆ ಅಂದರೆ ಬೇಡುವುದು ಎಂದರ್ಥವಾಗುತ್ತದೆ. ಪ್ರಾರ್ಥನೆ ಎಂದರೆ ವಿಶೇಷವಾಗಿ ದೈವಶಕ್ತಿಯನ್ನು ಬೇಡುವುದು ಎಂದಾಗುತ್ತದೆ. ಹೀಗೆ ಪ್ರಾರ್ಥನೆಯು ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಹಾಗೂ ವಿಶಿಷ್ಟ ಅಂಗವಾಗಿದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ದೇವತಾ ಪ್ರಾರ್ಥನೆಗೆ ಸಿಗುವ ಸಮಯ ಅತಿ ಕಡಿಮೆ. ಅಷ್ಟರಲ್ಲಿಯೇ ನಾವು ಭಗವಂತನನ್ನು ನಿರ್ಮಲ ಹೃದಯದಿಂದ ಪ್ರಾರ್ಥನೆ ಮಾಡಿ ನಮ್ಮ ಬಾಳನ್ನು ಅರ್ಥಪೂರ್ಣವನ್ನಾಗಿಸಿಕೊಳ್ಳಬಹುದು. ಇದರಿಂದ ನಾವು ನಮ್ಮ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಈ ಶ್ಲೋಕಗಳಿಗೆ ಸರಳ ಭಾಷೆಯಲ್ಲಿ ಅರ್ಥವನ್ನು ಸಹ ಹೇಳಲಾಗಿದೆ. ನಿತ್ಯ ದೇವತಾ ಪ್ರಾರ್ಥನೆ ಎಲ್ಲರಿಗೂ ಶುಭ ತರಲಿ. ಮನ್ವಿತಾರವರಿಂದ ಮೊದಲ ಗಣಪತಿ ಪ್ರಾರ್ಥನೆ ಸ್ತೋತ್ರ ಪ್ರಾರಂಭಿಸೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಗಂ ಗಣಪತಯೇ ನಮಃ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಗಂ ಗಣಪತಯೇ ನಮಃ. ಈ ಶ್ಲೋಕದ ಅರ್ಥ: ಶ್ವೇತವಸ್ತ್ರಧಾರಿಯೇ, ಸರ್ವವ್ಯಾಪ್ತ, ಚಂದ್ರನಂತೆ ಕಾಂತಿಯುಳ್ಳ ದಿವ್ಯ ಶರೀರನೇ, ಪ್ರಸನ್ನನಾದ ಮುಖವುಳ್ಳವನೇ, ಹೇ ಚತುರ್ಭುಜನೇ, ಭಗವಂತ, ನಿನ್ನನ್ನು ಸಕಲ ವಿಘ್ನಗಳ ಪರಿಹಾರಕ್ಕೆ ಧ್ಯಾನಿಸಬೇಕು. ಓಂ ಗಂ ಗಣಪತಯೇ ನಮಃ. ಇದು ಗಣಪತಿಯ ಬೀಜ ಮಂತ್ರ. ಹರಿ ಓಂ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.